ವೀಕ್ಷಕರೇ ನೋಡಿ, ಮನೆಯಲ್ಲಿ ಮಗಳಿಗೆ ವಯಸ್ಸು ಮೀರ್ತಾ ಇದೆ ಅಂತ ಹೇಳಿ ಪೋಷಕರಿಗೆ ಒಂದ್ ಕಡೆ ಚಿಂತೆ ಶುರುವಾಗಿರುತ್ತೆ. ಮಗನಿಗೆ ಮದುವೆ ಮಾಡೋದಕ್ಕೆ ಎಷ್ಟೇ ಪ್ರಯತ್ನವನ್ನ ಪಡ್ತಾ ಇದ್ರು ಕೂಡ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅನ್ನುವಂತಹ ಆತಂಕ ಪೋಷಕರಿಗೆ. 30 ದಾಟೋಯ್ತು, 35 ದಾಟ್ತು, ಈಗ 38 ವರ್ಷ ಆದ್ರೂ ಕೂಡ ವಿವಾಹದ ಹಾದಿ ಮಾತ್ರ ಸುಗಮವಾಗ್ತಾ ಇಲ್ಲ ಅನ್ನೋದು ಬಹಳಷ್ಟು ಜನರ ನೋವು. ಹಲವು ಸಂಬಂಧಗಳು ಬಂದರೂ ಕೂಡ ಮಾತುಕತೆ ಅರ್ಧಕ್ಕೆ ನಿಂತು ಹೋಗುತ್ತೆ. ಜಾತಕ ದೋಷ ಅಥವಾ ಗ್ರಹಗತಿಗಳ ಕಾಟನೋ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಪ್ರತ್ಯಂಗಿರಾ ದೇವಿಯ ಆರಾಧಕರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರುಜಿ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ ನೋಡಿ, ಜಾತಕದಲ್ಲಿ ಯಾವ ಗ್ರಹಗಳು ದೋಷಪೂರಿತ ಆಗಿದ್ರೆ ಈ ವಿವಾಹ ಅನ್ನೋದು 30 ಅಥವಾ 38 ವರ್ಷದವರೆಗೂ ಕೂಡ ಆಗೋದಿಲ್ಲ, ಇದಕ್ಕೆ ಕಾರಣ ಏನು ಅಂತ ಹೇಳಿ? ನೋಡಿ, ಸಾಮಾನ್ಯವಾಗಿ ಮದುವೆ ವಿಳಂಬ ಅಂತ ಹೇಳಿದ್ರೆ ದೋಷಗಳು ಒಂದೇ ಕಾರಣ ಅಲ್ಲ. ನೀವು ಬಹಳ ತಪ್ಪಾಭಿಪ್ರಾಯ ತಿಳ್ಕೊಂಡ್ಬಿಟ್ಟಿರ್ತಾರೆ. ಸರ್ಪದೋಷ ಇದೆ, ಕುಜದೋಷ ಇದೆ ಅಥವಾ ಪಿತೃದೋಷ ಇದೆ ಅಂತ ನೀವು ಅಂದ್ಕೊಂಡು ಮದುವೆ ಆಗ್ತಾ ಇಲ್ಲ ಅನ್ನುವಂಥದ್ದೇನಿದೆ, ಖಂಡಿತ ಅದಕ್ಕಿಂತ ಮಾರಕವಾದಂತಹ ಕೆಲವೊಂದು ಪ್ರಭಾವಕ್ಕೆ ಒಳಗಾದಾಗ ವಿವಾಹದ ವಿಚಾರದಲ್ಲಿ ಕೆಲವರಿಗೆ ಮದುವೆ ಆಗೋದಿರನೇ ಹೋಗುವಂಥದ್ದಿರುತ್ತೆ. ಕೆಲವರಿಗೆ 35 ದಾಟಿದ್ರೇನೋ ಮದುವೆ ಆಗೋದು ಕಷ್ಟ ಆಗುವಂಥದ್ದು ಇರುತ್ತೆ. ಸುಮ್ಮನೆ ನಾವು ಏನೋ ಪೂಜೆಗಳು ಮಾಡಿದ್ರೆ ಪರಿಹಾರಗಳು ಸಿಗೋದಿಲ್ಲ. ನೋಡಿ, ಯಾವಾಗಲೂ ಅಷ್ಟೇ ಸಪ್ತಮ ಸ್ಥಾನ ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಲೆಕ್ಕಾಚಾರ ಜಾತಕದಲ್ಲಿ ಇರುತ್ತೆ. ಯಾವ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಮಾರಕ ಗ್ರಹಗಳು ಇರುತ್ತೋ ಅದರ ಪರಿಣಾಮಕ್ಕೆ ಒಳಗಾದಾಗನೂ ವಿವಾಹ ವಿಳಂಬ ಆಗೋದು ಸಹಜವಾಗಿರುತ್ತೆ. ಯಾರ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಶನಿ ಇರುತ್ತೋ ನೀವು ಏನೇ ಪ್ರಯತ್ನ ಮಾಡಿ ಸರಿಯಾದಂಥ ಸಮಯಕ್ಕೆ ವಿವಾಹ ಆಗೋದಿಲ್ಲ. ಅದರ ಜೊತೆ ಏನಾದರೂ ಶನಿಯ ಜೊತೆ ಕುಜನ ಸಂಯೋಗ ಆಗಿತ್ತು ಅಂತ ಹೇಳಿದ್ರೇನೋ ಅದು ಮದುವೆ ಆಗೋದು ಲೇಟು, ಮದುವೆ ನಂತರ ಜೀವನನೂ ಅಷ್ಟು ಸುಖವಾಗಿರೋದಿಲ್ಲ, ಕೋರ್ಟು ಕಚೇರಿ ತನಕ ಹೋಗುವಂಥದ್ದಿರುತ್ತೆ. ಇನ್ನು ರಾಹು ಕುಜ ಶನಿ ಏನಾದರೂ ಮೇಷರಾಶಿಯಲ್ಲಿರುವಂಥದ್ದಾಗಲಿ, ಧನುರ್ ರಾಶಿಯಲ್ಲಾಗಲಿ ಅಥವಾ ಕರ್ಕಾಟಕ ರಾಶಿಯಲ್ಲಿರುವಂಥದ್ದಾಗಲಿ 100ಕ್ಕೆ 90 ಭಾಗ ನಾನು ಒಂದಷ್ಟು ಸರ್ವೆ ಮಾಡಿರೋ ಪ್ರಕಾರದಲ್ಲಿ ಇವತ್ತಿಗೂ ಅಷ್ಟೇ 3ನೇ ಮದುವೆಗೆ ಕೈ ಹಾಕ್ತಾ ಇದ್ದಾರೆ, ವೈವಾಹಿಕ ಜೀವನ ಅಷ್ಟು ಸುಖವಾಗಿರೋದಿಲ್ಲ ಅಂತ ಹೇಳುತ್ತೆ. ಸೊ ಹಾಗಿದ್ದರೆ ಏನು ಮಾಡ್ಕೋಬೇಕು? ಅದಕ್ಕೆ ಆ ಥರ ಇದ್ದಾಗ ಮದುವೆನೇ ಮಾಡ್ಕೋಬಾರ್ದಾ? ಮತ್ತು ಮದುವೆ ವಿಚಾರಕ್ಕೆ ಏನೆಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು, ಇದು ಬಹಳ ಅಗತ್ಯ ಇದೆ ತಿಳ್ಕೊಳ್ಬೇಕಾಗಿರುವಂಥದ್ದು. ಮತ್ತು ಒಂದಷ್ಟು ಲಗ್ನದವರಿಗೆ ನಾನು ಮನೆ ಮಾತಾಡುವಾಗೂ ಹೇಳ್ತಾ ಇರ್ತೀನಿ ನೋಡಿ, ಕೆಲವು ಲಗ್ನದವರಿಗೆ ಸಪ್ತಮ ಸ್ಥಾನ ಬಾಧಕ ರಾಶಿಯಾಗಿರುತ್ತೆ ಅಥವಾ ಬಾಧಕಾಧಿಪತಿ ಸಪ್ತಮಾಧಿಪತಿ ಏನಿರ್ತಾನೆ ಬಾಧಕಾಧಿಪತಿ ಆಗಿರ್ತಾನೆ. ಅಂಥ ಸಂದರ್ಭದಲ್ಲಿ ವೈವಾಹಿಕ ಜೀವನ ಅನ್ನೋದೇ ಸುಖಕರವಾಗಿರೋದಿಲ್ಲ, ವಿವಾಹ ಅನ್ನುವಂಥದ್ದೇ ಕನಸಿನ ಮಾತಾಗಿರುತ್ತೆ ಅನ್ನುವಂಥದ್ದು ಹೇಳ್ತಾ ಇರ್ತೀನಿ. ಯಾಕಂತ ಹೇಳಿದ್ರೆ ಅದಕ್ಕೆ ಒಂದಷ್ಟು ಉದಾಹರಣೆ ಮೀನ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ. ಮೀನ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಬಾಧಕ ರಾಶಿ ಬಂದು ಕನ್ಯಾ ರಾಶಿ ಆಗಿದ್ದು, ಬಾಧಕಾಧಿಪತಿ ಏನಾದರೂ ಕನ್ಯಾ ರಾಶಿಯಲ್ಲಿ ಗುರು ಅಥವಾ ಶುಕ್ರರ ಜೊತೆ ಅಥವಾ ಕುಜ ಮತ್ತು ಶುಕ್ರರ ಸಂಯೋಗ, ವೈವಾಹಿಕ ಜೀವನ ಅಷ್ಟು ಸುಖವಾಗಿರಲ್ಲ. ಇದು ಬಹಳ ಮುಖ್ಯವಾಗಿರೋದು. ಅದು ಗಂಡು ಮಕ್ಕಳಿಗೆ ಈ ಥರ ಏನಾದರೂ ಮೀನ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಸಪ್ತಮ ಸ್ಥಾನದಲ್ಲಿ ಕುಜ ಶುಕ್ರರ ಸಂಯೋಗ ಭಾಳ ಡಿಸ್ಟರ್ಬೆನ್ಸ್ ಆಗುತ್ತೆ. ಮತ್ತು ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಕಳತ್ರಕಾರಕನಾದಂತಹ ಕುಜ ಏನಾದರೂ ಮಕರ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಸಪ್ತಮ ಸ್ಥಾನದಲ್ಲಿ ಕುಜ ಶನಿ ಮತ್ತು ಅದರ ಜೊತೆಗೆ ರಾಹು ಸಂಯೋಗ ಇತ್ತು ಅಂತ ಹೇಳಿದ್ರೂ ವಿವಾಹದ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಬರುವಂಥದ್ದಿರುತ್ತೆ. ಮತ್ತು ಅದರ ಜೊತೆಗೆ ಕೆಲವು ಗ್ರಹಗಳು ಹೇಗೆ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಗ್ರಹಗಳ ವಿಚಾರದಲ್ಲಿ ಕೋರ್ಟು ಕಚೇರಿ ಮದುವೆ ಆಗುತ್ತೆ, ಲೇಟ್ ಆಗುತ್ತೆ, ಕೋರ್ಟು ಕಚೇರಿ ಹತ್ತುತ್ತೆ, 2ನೇ ಮದುವೆಯಲ್ಲಿ ಸುಖವಾಗಿರ್ತಾರೆ, ಇದೊಂದಷ್ಟು ಲೆಕ್ಕಾಚಾರ ಆದರೆ ಕೆಲವು ಜಾತಕಗಳ ಒಂದಷ್ಟು ಸಂಯೋಗಗಳು ಗ್ರಹಗಳದ್ದು ಮದುವೆನೇ ಆಗೋದಿಲ್ಲ. ಎಷ್ಟು ಜನ ಇದ್ದಾರೆ ಇವತ್ತು ಮದುವೆ ಆಗದಿರೋವಂಥವರು? 50-60 ದಾಟಿದ್ರೇನೋ ಆಗಿನ ಸಂದರ್ಭದಲ್ಲಿ ಒಂದಷ್ಟು ಪ್ರಯತ್ನ ಮಾಡಿಬಿಟ್ಟಿರ್ತಾರೆ ಮದುವೆಗೆ, ಯಾವುದು ಸೆಟ್ ಆಗಿರೋದಿಲ್ಲ. ಯಾವುದೋ ಒಂದು ಕಾರಣಾಂತರದಿಂದ ತಮ್ಮನ್ನು ಮತ್ತು ತಂಗಿಯರಿಗೆ ಮದುವೆ ಮಾಡಿಕೊಂಡು ಅಥವಾ ಮನೆ ಕುಟುಂಬದ ಜವಾಬ್ದಾರಿ ತಗೊಂಡು ಒಂದಷ್ಟು ಮದುವೆ ಲೇಟ್ ಮಾಡಿಕೊಂಡು ಮದುವೆನೇ ಆಗದಿರೋವಂಥ ವ್ಯಕ್ತಿಗಳು ನಾವು ನೋಡ್ತಾ ಇದ್ವಿ. ಅಂಥ ಜಾತಕಗಳು ನನ್ನ ಹತ್ರ ಎಷ್ಟೋ ಇದ್ದಾವೆ. ಇದಕ್ಕೆಲ್ಲ ಅಷ್ಟು ಜಾತಕಗಳಲ್ಲಿನೂ ಮುಖ್ಯ ಕಾರಣ ಆಗಿರುವಂಥದ್ದು ಅಂತ ಹೇಳಿದ್ರೆ, ಮದುವೆನೇ ಆಗದಿರೋವಂತಹ ಘಟನೆಗಳು ಅಂತ ಹೇಳಿದ್ರೆ ಇದೇ ಕೇತು ಶನಿ ಸಂಯೋಗ. ಯಾಕಂದರೆ ಕೇತು ಕರ್ಮಕಾರಕ ಸಪ್ತಮ ಸ್ಥಾನದಲ್ಲಿದ್ದರೆ ಅದ್ರ ಜೊತೆಗೆ ಏನಾದರೂ ಶನಿಯ ಜೊತೆ ಕೇತು ಕಾಂಬಿನೇಷನ್ಸ್ ಇತ್ತು ಅಂದರೆ ವೈವಾಹಿಕ ಜೀವನ ಅಷ್ಟು ಸುಖ ಇರೋದಿಲ್ಲ. ಅಕಸ್ಮಾತ್ ಸಪ್ತಮ ಬಿಟ್ಟು ಏನಾದರೂ ಸಪ್ತಮಾಧಿಪತಿಯೇ ಶನಿ ಆಗಿದ್ದು ಕೇತುವಿನ ಜೊತೆ ಅದು ಪಂಚಮ ಸ್ಥಾನದಲ್ಲೋ ನವಮ ಸ್ಥಾನದಲ್ಲೋ ಯಾವುದೇ ಸ್ಥಾನದಲ್ಲಿ ಇದ್ದರೂ ಅವರಿಗೆ ವಿವಾಹ ವಿಳಂಬ ಮಾಡುತ್ತೆ.
ವಿವಾಹದ ನಂತರ ಗಂಡ ಒಂದು ದಾರಿ, ಹೆಂಡತಿ ಒಂದು ದಾರಿ. ಅಂದರೆ ಗಂಡ ಎಲ್ಲೋ ಜೀವನ ಮಾಡ್ತಾ ಇರ್ತಾನೆ ವಿದೇಶದಲ್ಲಿ, ಹೆಂಡತಿ ಎಲ್ಲೋ ಇರ್ತಾರೆ. ಅಂದರೆ ದೂರ ದೂರ ಹಾಕ್ತಾರೆ. ಅಕಸ್ಮಾತ್ ಮದುವೆ ಆಗೋಯ್ತು ಕಾಂಬಿನೇಷನ್ಸಲ್ಲಿ ಅಂತ ಹೇಳಿದ್ರೆ ಒಂದೇ ಮನೆಯಲ್ಲಿದ್ದರೇನು ಗಂಡ ಒಂದು ರೂಮ್, ಹೆಂಡತಿ ಒಂದು ರೂಮ್. ಅಂದರೆ ವೈವಾಹಿಕ ಜೀವನ ಅಷ್ಟು ಸುಖವಾಗಿರಲ್ಲ, ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ. ಅದಕ್ಕೆ ಇವತ್ತು ನೀವೇನಾದರೂ ಮಗನಿಗೆ ಅಥವಾ ಮಗಳಿಗೆ ಮದುವೆ ಮಾಡಬೇಕು ಅಂತ ಹೇಳಿದ್ರೆ ಯಾವ ಕಾಂಬಿನೇಷನ್ಸಲ್ಲಿರುವಂಥವ್ರ ಜೊತೆ ಮದುವೆ ಮಾಡ್ಕೊಳ್ಳೋದು ಒಳ್ಳೆಯದು. ಮಗನಿಗೆ ಈ ಥರ ಇದ್ದರೆ ಯಾವ ರಾಶಿ ನಕ್ಷತ್ರದವರು, ಯಾವ ಲಗ್ನದಲ್ಲಿ ಹುಟ್ಟಿರುವಂಥವ್ರ ಜೊತೆ ಮದುವೆ ಮಾಡಿಕೊಂಡ್ರೆ ಒಳ್ಳೆಯದು, ಇದೆಲ್ಲ ಭಾಳ ತಿಳ್ಕೊಬೇಕಾಗುತ್ತೆ. ಸುಮ್ಮನೆ ಏನೋ ಇಷ್ಟಪಡ್ತಾ ಇದ್ದಾರೆ, ಯಾವುದೋ ಒಂದು ಬಂತು, ಲೇಟ್ ಆಯಿತು ಅಂತ ಮಾಡಿ ನಂತರ ನೀವು ಒಂದಷ್ಟು ಸಂಪಾದನೆ ಮಾಡಿರೋದು, ಒಂದಷ್ಟು ಗೌರವ ಎಲ್ಲವನ್ನು ಹಾಳಾಗುತ್ತೆ. ಕೋರ್ಟು ಕಚೇರಿ ತನಕ ಹೋಗುತ್ತೆ, ಪೊಲೀಸ್ ಸ್ಟೇಷನ್ವರೆಗೂ ಇತ್ಯರ್ಥ ಆಗುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ಇವತ್ತಿನ ದಿನಗಳಲ್ಲಿ ನಡೀತಾ ಇರುವಂಥ ಘಟನೆಗಳು ನಾನು ಹೇಳ್ತಾ ಇದ್ದೀನಿ. ಇವತ್ತು ಕೋರ್ಟ್ ಹತ್ರ ಹೋದರೆ ಹಿಂದೆ ಬಂದಂತಹ ಕೇಸುಗಳು ಎಂಥದ್ದು, ಕೋರ್ಟು ಕಚೇರಿ ಅಂತ ಹತ್ತಬೇಕಾದ್ರೆ ಕೊಲೆ ಪ್ರಕರಣಗಳು ಅಥವಾ ಆಸ್ತಿ ವಿವಾದಗಳು ಇಂಥದ್ದು ಹೋಗ್ತಾ ಇತ್ತು. ಇವತ್ತು ಅವೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಇವಾಗೇನೋ ಇತ್ಯರ್ಥ ಮಾಡ್ಕೊತಾ ಇದ್ದಾರೆ. 100% ಕೋರ್ಟು ಕಚೇರಿ ಹತ್ತುತ್ತಾ ಇರೋರು ಅಂತ ಹೇಳಿದ್ರೆ ಇದೇ ವಿಚ್ಛೇದನ ಪ್ರಕರಣಗಳಾಗ್ತಾ ಇದೆ. ಇದಕ್ಕೆ ಕಾರಣ ಸರಿಯಾದಂಥ ಮಾರ್ಗದರ್ಶನಗಳನ್ನು ತೆಗೆದುಕೊತಾ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ಯಾಕಂದರೆ ಮದುವೆ ಅನ್ನೋದು ಭಾಳ ಮುಖ್ಯವಾಗಿರುವಂಥದ್ದು ಘಟ್ಟ. ಅದರಲ್ಲಿ 2, 3, 4ನೇ ಮದುವೆಗೆ ಹೋಗ್ತಾ ಇರುವಂಥದ್ದು ನೋಡ್ತಾ ಇದ್ದರೆ ಇವತ್ತು ಕಾಲ ಎಲ್ಲೂ ಹೋಗಿದೆ ಅನ್ನುವಂಥದ್ದು ಪರಿಸ್ಥಿತಿ ಆಗಿದೆ. ಯಾಕಂತ ಹೇಳಿದ್ರೆ ಜಾತಕಗಳ ಪರಿಶೀಲನೆ ಅನ್ನೋದು ಬಹಳ ಅಗತ್ಯ ಇದೆ ಅನ್ನುವಂಥದ್ದು ಹೇಳುತ್ತೆ. ಇನ್ನು ಈಗ ವರ್ಷ ಮುಗೀತಾ ಬಂದಿದೆ. ನಾವು 2025 ಮುಗೀತು, 26 ಅಂತ ನಾವು ಜನವರಿಯಲ್ಲಿ ಆಚರಣೆ ಮಾಡಿದ್ವಲ್ಲ, ಅದೆಲ್ಲ ನಮಗೆ ಯುಗಾದಿಯಿಂದ ಯುಗಾದಿ ಏನು ಬರುತ್ತೆ ಅದೇ ಹೊಸ ವರ್ಷ. ಹಾಗಾಗಿ ಹೊಸ ವರ್ಷದಲ್ಲಿ ಒಂದಷ್ಟು ಫಲಗಳು ಹೇಗಿರುತ್ತೆ, ಒಂದಷ್ಟು ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಅನುಕೂಲ ಏನಾದರೂ ಇದೆಯಾ, ಸೊ ಇದೊಂದಷ್ಟು ಲೆಕ್ಕಾಚಾರ ಇರುತ್ತೆ. ಯಾಕಂತ ಹೇಳಿದ್ರೆ ಗುರು ಬದಲಾವಣೆ ಆಗಬಹುದು ಅಥವಾ ಶನಿ ಬದಲಾವಣೆ ಆಗ್ಬೋದು. ನಾವು ಮೊನ್ನೆ ನೋಡಿದಂತಹದ್ದು ಮಾರ್ಚ್ 1ನೇ ತಾರೀಕಿಗೆ ಶುಕ್ರ ಪರಮೋಚ್ಚ ಸ್ಥಾನಕ್ಕೆ ಹೋಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಒಂದು 2-3 ತಿಂಗಳ ಕಾಲ ಒಂದಷ್ಟು ರಾಶಿಗಳಿಗೆ ಒಳ್ಳೆ ಫಲಗಳನ್ನು ಕೊಡುತ್ತೆ. ಶುಕ್ರ ರಾಶ್ಯಾಧಿಪತಿ ಯಾವುದು ರಾಶಿಗಳಿಗೆ, ಶುಕ್ರ ಯಾವ ರಾಶಿಗೆ ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ ಋಷಭ ಮತ್ತು ತುಲಾರಾಶಿಗೆ, ತುಲಾರಾಶಿ ಮತ್ತು ಋಷಭ ರಾಶಿಯವರಿಗೆ ಹೇಗಿದೆ, ಗುರುಬಲ ಇದೆ. ನೋಡಿ, ಶನಿ ಅನುಗ್ರಹನೂ ಋಷಭ ರಾಶಿಯವರೆಗಿದೆ. ದ್ವಿತೀಯ ಸ್ಥಾನದಲ್ಲಿ ಗುರು ಇದ್ದಾನೆ. ಸಾಮಾನ್ಯವಾಗಿ ಗುರು ಯಾವಾಗಲೂ ಅಷ್ಟೇ 2, 5, 7 ಮತ್ತು ಅದ್ರ ಜೊತೆಗೆ 11ನೇ ಮನೆಯಲ್ಲಿ ಆಗಬಹುದು ಇತ್ತು ಅಂತ ಹೇಳಿದ್ರೆ ಸಂಪೂರ್ಣವಾದಂಥ ಗುರುಬಲ ಇರುತ್ತೆ. 9ನೇ ಮನೆಯಲ್ಲಿದ್ರೂ ಅನುಕೂಲ ಆಗುವಂಥದ್ದು ಇರುತ್ತೆ. ಸೊ ಯಾವಾಗ ಗುರು 3 ಅಥವಾ ಏನಾದರೂ ಅಷ್ಟಮ ಸ್ಥಾನ ವ್ಯಯಸ್ಥಾನದಲ್ಲಿ ಇರುವಂಥದ್ದಾಗಲಿ, ಲಗ್ನದಲ್ಲಿ ಆಗಲಿ ಏನೂ ಕೆಲಸಗಳು ಆಗೋದಿಲ್ಲ. ಸೊ ಹಾಗಾಗಿ ಗುರು ಉಚ್ಚಸ್ಥಾನದಲ್ಲಿದ್ದು ಅಥವಾ ರಾಷ್ಟ್ರಾಧಿಪತಿ ಉಚ್ಚಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ವಿವಾಹ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ. ಅಂತಹ ರಾಶಿಗಳು ಯಾವುದು, 2026 ನಮಗೆ ಯುಗಾದಿ ನಂತರ ಬರುವಂತಹ ದಿನಗಳಲ್ಲಿ ಯಾರಿಗಾದರೂ ಮದುವೆ ವಿಚಾರಕ್ಕೆ ಈಗಾಗಲೇ ಲೇಟ್ ಆಗಿದೆ, ಯಾವ ಒಂದು ರಾಶಿಗಳಿಗೆ ಆಗುತ್ತಾ ಅಂತ ನಾವು ನೋಡೋಕ್ಕೋದ್ರೆ ಈಗಾಗಲೇ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಳ್ಳೆಯ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಮತ್ತು ಅದರ ಜೊತೆಗೆ ಮೀನರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಈಗಾಗಲೇ ಮೀನರಾಶಿಯವರಿಗೆ ಜನ್ಮ ಶನಿ ಆಗಿದ್ದಾನೆ. ಅಂದರೆ ಶನಿ ಕಾಟ ಬೇರೆ ನಡೀತಾ ಇದೆ. ಯಾವ ಕೆಲಸಗಳು ಆಗೋಲ್ಲ, ಹೆಲ್ತ್ ಮೇಲೆ ಪರಿಣಾಮ ಬೀಳುತ್ತೆ. ಮತ್ತು ಅದರ ಜೊತೆಗೆ ವಿವಾಹದ ವಿಚಾರದಲ್ಲಿ ತೊಂದರೆಗಳು ಆಗ್ತಾ ಇರುತ್ತೆ. ಯಾವಾಗ ಜೂನ್ 1ನೇ ತಾರೀಕಿಗೆ ರಾಷ್ಟ್ರಾಧಿಪತಿ ಮೀನರಾಶಿಗೆ ಅಧಿಪತಿಯಾದಂಥವನು ಗುರು ಈಗಾಗಲೇ ಮಿಥುನ ರಾಶಿಯಲ್ಲಿದ್ದಾನೆ. ಮಿಥುನ ರಾಶಿಯಿಂದ ಪಂಚಮ ಸ್ಥಾನ ಪರಮೋಚ್ಚ ಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಇದೇ ಮೀನರಾಶಿಯವರಿಗೆ ಶುಭ ಕಾರ್ಯಗಳು ಆಗುತ್ತೆ, ಆದರೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆಗೋದಿಲ್ಲ. ಅಷ್ಟು ಬಿಟ್ಟರೆ ಶುಭ ಕಾರ್ಯಗಳು ಆಗಲಿಕ್ಕೆ ಇರುತ್ತೆ. ಹಾಗಾಗಿ ಒಂದಷ್ಟು ರೇವತಿ ನಕ್ಷತ್ರ ಆಗಬಹುದು, ಇಂತಹಕ್ಕೆ ಮದುವೆ ವಿಚಾರದಲ್ಲಿ ಲೇಟ್ ಆಗ್ತಾ ಇದೆ ಅನ್ನೋಂಥವ್ರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ಯಾವುದೋ ಒಂದು ಬಂತು, ಇಷ್ಟು ದಿನ ಲೇಟ್ ಆಯಿತು, ಈಗಾಗಲೇ 32 ಆಗಿಬಿಟ್ಟಿದೆ ಅಂದ್ಬಿಟ್ಟು ಮೀನರಾಶಿಯವ್ರಿಗೆ ಯಾವುದೋ ಒಂದು ಬಂತು, ವೃಷಭ ರಾಶಿ ಬಂತು ಅಂತ ಮಾಡಿದ್ರೆ ಆಗುತ್ತಾ? ಆಗೋದಿಲ್ಲ. ನೋಡಿ, ಮೀನರಾಶಿ ರೇವತಿ ನಕ್ಷತ್ರದಲ್ಲಿ ಮಗು ಜನನ ಆಗಿದೆ, ಮದುವೆಗೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೃತಿಕಾ 2ನೇ ಪಾದ 3, 4ನೇ ಪಾದ ಆಗಬಹುದು, ರೋಹಿಣಿ ನಕ್ಷತ್ರ ಆಗಬಹುದು, ಮೃಗಶಿರ ನಕ್ಷತ್ರ ಆಗಬಹುದು, ಅಥವಾ ಸ್ವಾತಿ ನಕ್ಷತ್ರ, ವಿಶಾಖ ಮತ್ತು ಅದರ ಜೊತೆಗೆ ಚಿತ್ತಾ ನಕ್ಷತ್ರದವರ ಜೊತೆ ಆಗಬಹುದು. ಯಾವುದೇ ಕಾರಣಕ್ಕೂ ವಿವಾಹವನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಯಾಕೆ ಮಾಡಬಾರ್ದು? ಗುಣಗಳು 18ರ ಮೇಲೆ ಬಂದಿದೆ, ಮಾಡಿ. ಬಹಳ ಜನ ಬರ್ಕೊಡ್ತಾ ಇರ್ತಾರೆ, ನಾನು ನೋಡಿದ್ದೀನಿ, ಕಣ್ಣು ಮುಂದೆ ನೋಡಿರುವಂಥದ್ದು. ನೋಡಿ, ಗುಣಗಳು 18ರ ಮೇಲೆ ಬಂದಿದೆ, ಇಬ್ಬರದು ರಾಕ್ಷಸ ಗಣ, ಇಬ್ಬರದು ಮನುಷ್ಯಗಣ, ಇಬ್ಬರದು ದೇವಗಣ, ಮಾಡಿಬಿಡಿ ಅಂತ ಹೇಳಿರ್ತಾರೆ. ಆದರೆ ಗ್ರಹ ಮೈತ್ರ ಕೂಟ ಅನ್ನೋದು ಇವತ್ತಿನ ಜನ್ರೇಷನ್ಗೆ ಬೇಕು.
ಯಾಕಂತ ಹೇಳಿದ್ರೆ ಒಂದು ಹೆಣ್ಣು ಮಗುಗೆ ಸಾಕಿ ಆ ಮಗುಗೆ ಬೇಕು ಬೇಡ ಒಳ್ಳೆ ಎಜುಕೇಷನ್ ಕೊಟ್ಟು ಒಂದು ಒಳ್ಳೆ ಕೆಲಸ ಹುಡುಕಿ ಕೊಟ್ಟಿದ್ದೀರಾ ಅಂದರೆ ಇನ್ನೊಂದು ಜವಾಬ್ದಾರಿ ಸರಿಯಾದಂತಹದ್ದು ಒಂದು ಸಂಬಂಧ ನೋಡುವಂಥದ್ದು. ಏನು ಆಸ್ತಿ ಇದೆ, ಒಳ್ಳೆಯ ಕಾರಿದೆ, ಬಂಗ್ಲೆ ಇದೆ, 10-15 ಎಕರೆ ಜಮೀನಿದೆ, ಅದಲ್ಲ. ಮಗುವಿನ ಜೀವನದಲ್ಲಿ ಸುಖವಾಗಿ ಸಂತೋಷವಾಗಿ ಇರ್ತಾರಾ ಅನ್ನುವಂಥದ್ದು ಲೆಕ್ಕಾಚಾರ ಏನಿರುತ್ತೆ ಇದು ಜ್ಯೋತಿಷ್ಯದಲ್ಲಿ ಬರುವಂಥದ್ದು ಇರುತ್ತೆ. ಒಂದು ಸಂಪೂರ್ಣವಾಗಿ ಜ್ಯೋತಿಷ್ಯದಲ್ಲೇ ಮುಳುಗಿ ಮಾಡಿ ಅಂತ ಹೇಳ್ತಾ ಇಲ್ಲ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಒಂದು ಅವರ ಮನಸ್ಥಿತಿಗಳು, ಏಕನಕ್ಷತ್ರ ಏಕರಾಶಿ ಗ್ರಹ ಮೈತ್ರಕೂಟದಲ್ಲಿ ಬಹಳ ಅಗತ್ಯ ಇದೆ. ಸೊ ಅದು ಸರಿ ಇರೋದಿಲ್ಲ. ಮತ್ತು ಅದ್ರ ಜೊತೆಗೆ ಇದೇ ಮೀನ ರಾಶಿಯವರಿಗೆ ಮಾಡಲೇಬಾರ್ದಂಥದ್ದು ವೃಷಭ, ಮತ್ತು ಅದ್ರ ಜೊತೆಗೆ ತುಲಾ ರಾಶಿ, ಮಿಥುನ ಆಗಬಹುದು, ಕನ್ಯಾ ಆಗಬಹುದು, ಆಗೋದಿಲ್ಲ, ಅವಾಯ್ಡ್ ಮಾಡಬೇಕಾಗುತ್ತೆ. ನಂತರ ಜಾತಕಗಳ ಹುಕ್ಕೂಡು ಬಂತ ಏನಾದರೂ ಜಾತಕದಲ್ಲಿ ಕಳತ್ರ ದೋಷ ಇದೆಯಾ ಅಥವಾ ಏನಾದರೂ ಅನೈತಿಕ ಸಂಬಂಧಗಳು ಇರುತ್ತೆ ನೋಡಿ. ಕೆಲವು ಜಾತಕಗಳಲ್ಲಿ ನಾವು ನೋಡ್ತೀವಿ ಮದುವೆ ಆದಮೇಲೆ ಬಿಟ್ಟುಬಿಟ್ಟು ಬೇರೆ ಕಡೆ ಗಮನ ಕೊಡುವಂಥದ್ದು, ಹೆಂಡತಿನ ಬಿಡುವಂಥದ್ದು, ಇಂಥವರದ್ದೆಲ್ಲ ಇರುತ್ತೆ. ಹೆಂಡತಿ ಇದ್ರೂ ಬೇರೆ ಕಡೆ ಸಂಬಂಧಗಳು ಇಟ್ಕೊಳ್ಳುವಂಥದ್ದು. ಇವೆಲ್ಲವೂ ಜಾತಕಗಳ ಪರಿಶೀಲನೆಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಸೊ ಇದು ಮಕ್ಕಳ ಯೋಗ, ಇವಾಗ ಯಾವುದೇ ಪ್ರಾಬ್ಲಮ್ ಇಲ್ಲ, ಗಂಡ ಹೆಂಡತಿ ಭಾಳ ಚೆನ್ನಾಗಿದ್ದಾರೆ, ಮಕ್ಕಳಾಗ್ತಾ ಇಲ್ಲ, ಜನ್ರೇಷನ್ ಇಲ್ಲ. ಇಲ್ಲಿ ತಂದೆ ತಾಯಿಗಂತೂ ಏನಪ್ಪ ಒಂದು ಜನ್ರೇಷನ್ ಮಗು ಇಲ್ಲ, ಒಂದು 10 ವರ್ಷ ಆಗಿದೆ. ಸೊ ಇದನ್ನೆಲ್ಲವೂ ಸಹ ಮದುವೆಯ ಮುಂಚಿತವಾಗಿಯೇ ಪಂಚಮ ಸ್ಥಾನದಲ್ಲಿ ಇರುವಂಥ ಗ್ರಹಗಳು ಮತ್ತು ವ್ಯಯಸ್ಥಾನದಲ್ಲಿ ಇರುವಂಥ ಗ್ರಹಗಳಾಗಬಹುದು ಅಥವಾ ಸಪ್ತಮ ಸ್ಥಾನದಲ್ಲಿ ಇರುವಂಥ ಗ್ರಹಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಇನ್ನು ಪಾಪಗ್ರಹಗಳು ಏನಾದರೂ ಸಪ್ತಮ ಸ್ಥಾನದಲ್ಲಿ ಇದೆಯಾ ಅಥವಾ ಕಳತ್ರ ಸ್ಥಾನದಲ್ಲಿ ಏನಾದರೂ ಕಳತ್ರಕಾರಕರು ಮಾರಕ ಗ್ರಹವಾಗಿ ಬಾಧಿತವಾಗಿದೆಯಾ ಇದು ನೋಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಕುಜನ್ನ ಹೇಗೆ ಹೆಣ್ಣು ಮಕ್ಕಳಿಗೆ ಗಮನಿಸ್ತೀರಾ ನೋಡಿ. ಬಹಳ ಜನ ತಲೆ ಕೆಡಿಸ್ಕೊಂಡಿರೋದು ಒಂದು ಮದುವೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮೂಲಾ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಮತ್ತು ಅದ್ರ ಜೊತೆಗೆ ಜ್ಯೇಷ್ಠ, ವಿಶಾಖ ಅಂದಿದ ತಕ್ಷಣವೇ ಓಹೋ ಇದು ದೋಷ, ಆಶ್ಲೇಷ ನಕ್ಷತ್ರ ಮೂಲಾ ನಕ್ಷತ್ರ ತಲೆಯಲ್ಲಿ ಹೋಗಿ ಕುತ್ಕೊಬಿಟ್ಟಿದೆ, ಇದು ಕೆಟ್ಟ ನಕ್ಷತ್ರ ಅನ್ನುವಂಥದ್ದು. ಖಂಡಿತ ಇಲ್ಲ. ಅದರದೇ ಆದಂಥ ಪರಿಣಾಮಗಳು, ಅದರದೇ ಆದಂಥ ಒಳ್ಳೆಯ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಅದೇ ರೀತಿ ಕುಜನ ಪರಿಣಾಮ ಹೆಣ್ಣು ಮಕ್ಕಳಿಗೆ ಏನಾದರೂ ಇತ್ತು ಅಂದರೆ ಕಳತ್ರಕಾರಕನಾಗಿ ಬಾಧಿತವಾಗಿರುತ್ತೆ. ಗಂಡು ಮಕ್ಕಳಿಗೆ ಅದೇ ರೀತಿ ಕುಜನ್ನ ಹೇಗೆ ಹೆಣ್ಣು ಮಕ್ಕಳಿಗೆ ನಾವು ನೋಡ್ತೀವೋ, ಶುಕ್ರ ಬಾಧಿತವಾಗಿದ್ದರೆ ಆತನು ಕಳತ್ರಕಾರಕನಾಗಿ ಗಂಡು ಮಕ್ಕಳಿಗೆ ಬಾಧಿತವಾಗಿರ್ತಾರೆ. ಯಾಕಂತ ಹೇಳಿದರೆ ಇಲ್ಲಿ ಹೆಣ್ಣು ಮಗು ಕಡಿಮೆ, ಗಂಡು ಮಗ ದೊಡ್ಡವನು, ಅವನಿಗೇನು ದೋಷಗಳು ಬರಲ್ಲ. ಹೆಣ್ಣು ಮಗುಗೆ ಕುಜದೋಷ ಯಾರೆಲ್ಲ ತಲೆ ಕೆಡಿಸ್ಕೊಂಡಿದ್ದೀರ. ಗಂಡು ಮಕ್ಕಳಿಗೂ ಕುಜದೋಷ ಎಷ್ಟು ಪರಿಣಾಮ ಕೊಡ್ತಾನೋ ಅಷ್ಟೇ ಶುಕ್ರ ಬಾಧಿತನವಾಗಿ 10% ಕುಜನಿಗೆ ಎಷ್ಟು ಪರಿಣಾಮ ಇರುತ್ತೋ 10 ಪಟ್ಟು ಹೆಚ್ಚು ತೊಂದರೆಗಳು ಕೊಡುತ್ತೆ. ಇವತ್ತು ಈ ಗಂಡು ಮಕ್ಕಳಿಗೆಲ್ಲ ಒಂದಷ್ಟು ವೈವಾಹಿಕ ಜೀವನದ ಡಿಸ್ಟರ್ಬೆನ್ಸು ಮತ್ತು ಹೆಣ್ಣು ಮಗುವಿಂದ ಒಂದಷ್ಟು ಪ್ರಾಣ ಹಾನಿಯಾಗಿರೋದು, ಅಥವಾ ಇಷ್ಟಪಟ್ಟಿರ್ತಾರೆ ನನಗೆ ಸಿಕ್ಕಲಿಲ್ಲ ಅಂತ ಸುಸೈಡ್ ಮಾಡ್ಕೊಂಡಿರೋದಿದೆ, ಮತ್ತು ಒಂದಷ್ಟು ಮಾನಹಾನಿಗಳಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಶುಕ್ರ ಬಾಧಿತವಾಗಿದ್ದರೆ ಆ ರೀತಿ ಆಗುತ್ತೆ. ಇವೆಲ್ಲವನ್ನು ಪರಿಗಣನೆ ತೆಗೆದುಕೋಬೇಕು. ಈಗಾಗಲೇ ಲೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬರೋ ವರ್ಷ ಹೇಗಿದೆ ಅನ್ನುವಂಥದ್ದು ತಿಳ್ಕೊಂಡ್ರೆ ಖಂಡಿತ ಮದುವೆ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳು ಬರಲಿಕ್ಕಿರೋದಿಲ್ಲ. ಓಕೆ ಗುರುಜಿ, ವಿವಾಹ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರಿ, ಮತ್ತು ಪರಿಹಾರದ ಬಗ್ಗೆ ನಾನು ನಿಮ್ಮ ಹತ್ರ ತಿಳ್ಕೊಳ್ತೀನಿ.